ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದ ಸುಖೋದ್ಭಾಸೀ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮಭಗವದ್ಭಕ್ತರಿದನಾದರದಿ ಕೇಳುವುದು. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ ಎಂಬುದನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಜಗನ್ನಾಥದಾಸರು 3 ಅವಸ್ಥೆಗಳು, ಪ್ರತಿಯೊಬ್ಬ ಜೀವನ 3 ಅವಸ್ಥೆಗಳ ಬಗ್ಗೆ ಬೆಳಕು ಹಾಕ್ತಾ ಇದ್ದಾರೆ. ಒಂದು ಸೃಷ್ಟಿ, ಇನ್ನೊಂದು ಸ್ಥಿತಿ, ಮತ್ತೊಂದು ಸಂಹಾರ. ಈ 3 ಇದರ ಜೊತೆಗೆ ಇನ್ನಷ್ಟು ಇದ್ದಾವೆ. ಮುಖ್ಯವಾಗಿ ಈ 3 ಆ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಜೀವರ ಸೃಷ್ಟಿ ಆಯಿತು. ಜೀವರ ಅಂತಂದರೆ ಜೀವರ ದೇಹದ ಸೃಷ್ಟಿಗಳು ಆಗ್ತದೆ. ಅಂದರೆ ಈ ಜಗತ್ತಿನ ಸೃಷ್ಟಿ ಆಗ್ತದೆ. ಪ್ರಳಯ ಕಾಲ ಆದ ಮೇಲೆ ಜಗತ್ತಿನ ಸೃಷ್ಟಿ ಅಂತ ಚತುರ್ಮುಖ ಬ್ರಹ್ಮದೇವರ ಮೂಲಕ ಆ ಭಗವಂತ ಅವನೊಳಗೆ ಇದ್ದು ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಇನ್ನು ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಗನ್ನಾಥದಾಸರ ಒಂದೊಂದು ಮಾತಿಗೂ ಮೂಲ ಆಚಾರ್ಯ ಮಧ್ವರ ಸರ್ವಮೂಲ. ಅದಕ್ಕೂ ಮೂಲವಾದಂತಹ ವೇದಾಂತಗಳ ಆ ಒಂದು ಸಂಪತ್ತು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಬ್ರಹ್ಮಣಿ ಬ್ರಹ್ಮರೂಪ ಅಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳ್ತಾರೆ. ಬ್ರಹ್ಮನಲ್ಲಿ ಭಗವಂತ ಬ್ರಹ್ಮ ಎಂಬ ರೂಪದಲ್ಲಿ ನಿಂತು ಈ ಎಲ್ಲ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅಂತ. ಅದನ್ನೇ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅವನೊಳಗೆ ತಾನಿದ್ದು ಅಂತ. ಇನ್ನು ಶಿವರೂಪಿ ಶಿವೇ ಸ್ಥಿತಃ, ಗಗನಕೇಶನೊಳಗಿದ್ದು ಸಂಹರಿಸುವನು ಅಂದರೆ ರುದ್ರದೇವದೊಳಗೆ ಇದ್ದು ನರಸಿಂಹಾಗ್ನಿಯ ಮೂಲಕ ಪ್ರಳಯ ಕಾಲದ ಅಗ್ನಿಯ ನಿರ್ಮಾಣ ಮಾಡಿ ಸಂಹಾರ ಮಾಡ್ತಾನೆ ಈ ಜಗತ್ತನ್ನು ಅಂತ. ಅಂದರೆ ಗಗನಕೇಶನೊಳಿದ್ದು ಅಂತ ಅಂದರೆ ಪ್ರಳಯದ ಪೂರ್ವಭಾವಿ ಅಂತ ಅರ್ಥ. ಯಾಕಂದರೆ ಪ್ರಳಯ ಕಾಲದಲ್ಲಿ ಆ ನರಸಿಂಹಾಗ್ನಿ ಅಂತ ನಮಗೆ ಗೊತ್ತಿರುವಂತಹ ವಿಷಯ, ಸಂಹಾರ ಮಾಡ್ತಾನೆ. ಇನ್ನು ಇದೆರಡೂ ಹೇಗೆ ಅಂತಂದರೆ ಬ್ರಹ್ಮನೊಳಗೆ ಇದ್ದು ಬ್ರಹ್ಮರೂಪದಿಂದ, ಶಿವನೊಳಗೆ ಇದ್ದು ಶಿವರೂಪದಿಂದ. ಅಂದರೆ ಬ್ರಹ್ಮದೇವದರ ಒಳಗೆ ಇದ್ದು ಬ್ರಹ್ಮನೆಂದೆನಿಸಿ ಸೃಷ್ಟಿ ಮಾಡ್ತಾನೆ. ರುದ್ರದೇವದೊಳಗೆ ಇದ್ದು ಶಿವ ನಾಮಕನಾದಂತಹ ಭಗವಂತನು ಪ್ರಳಯವನ್ನು ಮಾಡ್ತಾನೆ, ಅಂದರೆ ಲಯವನ್ನು ಸಂಹಾರವನ್ನು ಮಾಡ್ತಾನೆ. ಇನ್ನು ಸ್ವಯಂ ತಾನು ನೇರವಾಗಿ ಇಡೀ ಸ್ವಗತ ಭೇದ ವಿವರ್ಜಿತನಾದಂತಹ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಸ್ವಗತ ಭೇದ ವಿವರ್ಜಿತ ಅಂತಂದರೆ ಪಾಲನೆಗೆ, ಅಂದರೆ ಈ ಸೃಷ್ಟಿಯಾದ ಮೇಲೆ ಪಾಲನೆಯನ್ನು ಮಾಡುವವ ಸ್ವಯಂ ಭಗವಂತ ಹೇಗೆ ನಾನಾ ರೂಪಗಳನ್ನು ತಗೊಂಡು ಮಾಡ್ತಾನೆ. ಸ್ವಗತ ಭೇದ ವಿವರ್ಜಿತನು ಅಂತಂದರೆ ನೇಹನಾನಾಸ್ತಿ ಕಿಂಚನ, ಭಗವಂತ ಬಹಳಷ್ಟು ರೂಪಗಳನ್ನು ತಾಳಿ, ಅಂದರೆ ಭಗವಂತನ ಒಂದು ರೂಪಕ್ಕೂ ಮತ್ತೊಂದು ರೂಪಕ್ಕೂ ಭೇದ ಇಲ್ಲ. ಇಂತಹ ಭಗವಂತ ಅಂದರೆ ಇನ್ನೂ ಒಂದು ಅರ್ಥ ಇದಕ್ಕೇನು ಅಂತಂದರೆ ಬ್ರಹ್ಮನೊಳಗಿರುವಂತಹ ಭಗವಂತನೂ ಭಗವಂತನೇ. ಅಂದರೆ ಆ ರೂಪಕ್ಕೂ ಈ ಪಾಲನೆ ಮಾಡುವಂತಹ ಭಗವಂತನ ರೂಪಗಳಿಗೂ ಕೂಡ ಭೇದ ಇಲ್ಲ ಅನ್ನುವಂಥದ್ದನ್ನು ಸ್ವಗತ ಭೇದ ವಿವರ್ಜಿತನು. ಸರ್ವಗ ಪ್ರತಿಯೊಂದು ಕಡೆಯೂ ಕೂಡ ಸಂಚಾರ ಮಾಡ್ತಾ ಸದಾನಂದೈಕ ದೇಹನು, ಯಾವಾಗಲೂ ಆನಂದ ಉಳ್ಳಂತಹ, ಅಂದರೆ ಸತ್ ಚಿತ್ ಆನಂದವೇ
ರೂಪವನ್ನಾಗಿ ಹೊಂದಿದಂತಹ ಆ ಭಗವಂತನು, ದೇಹವನ್ನಾಗಿ ಹೊಂದಿದಂತಹ ಭಗವಂತನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತಾ ಎಲ್ಲ ಬೇರೆ ಬೇರೆ ನಾಮಗಳಿಂದ, ಅಂದರೆ ಭಗವಂತನದ್ದು ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅನಂತ ರೂಪಿಣೆ ಅಂತ ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ಆದರದಿಂದ ಭಗವಂತನ ಅನಂತ ರೂಪಗಳನ್ನು ಹೊಗಳ್ತಾ ಇದ್ದಾರೆ. ಇಂತಹ ಭಗವಂತ ಏನು ಮಾಡ್ತಾನೆ, ಭಕ್ತರ ಎಲ್ಲ ಇಡೀ ಜಗತ್ತಿನ ಪಾಲನೆಯ ಜವಾಬ್ದಾರಿಯನ್ನು ಭಗವಂತ ಸ್ವಯಂ ತಾನೇ ಹೊತ್ತಿದ್ದಾನೆ. ಇಂತಹ ಭಗವಂತ ಭಕ್ತರನ್ನು ಭಕುತರನ್ನು ಪೊರೆವ ಅನ್ನುವಂತಹ ವಿಷಯವನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲ, ಇದು ಏನು ದೊಡ್ಡ ವಿಷಯ, ಎಲ್ರಿಗೂ ಗೊತ್ತಿರುವಂಥದ್ದು ಅಲ್ಲ. ಗೊತ್ತಿರುವಂಥದ್ದನ್ನು ದಾಸರು ಎತ್ತಿ ಹೇಳುವುದಿಲ್ಲ. ಈಗ ನಮಗೆ ಸ್ಥೂಲವಾಗಿ ಎಲ್ಲೋ ಕೇಳಿ ಪರಿಚಯ ಇದೆ, ಆದರೆ ನಮಗೆ ನಮ್ಮ ಅನುಭವ ಹೇಗಿದೆ? ಎಲ್ಲವನ್ನೂ ನಾನೇ ಮಾಡುವುದು, ನನಗೆ ಹಿಂಗಾಯಿತು, ನಾನು 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 ಎಲ್ಲಿ ನಮ್ಮಲ್ಲಿ ದೋಷದ ಭಾವನೆ, ಅಂದರೆ ನಮ್ಮದೇ ದೈನಂದಿನ ನಮ್ಮ ಚಿಂತನೆಯಿಂದಾಗಿ ನಾವೇ ಕೊರಗುತ್ತಾ ಇರ್ತೇವೆ. ಅಲ್ಲಿ ದಾಸರು ಜ್ಞಾನಿಗಳು ಬಂದು ಎಚ್ಚೆತ್ತಿಸಿ ನಮ್ಮನ್ನು ದುಃಖ ಪಡಬೇಡಿ ಅಂತ ಹೇಳುವಂತಹ ಆ ಜವಾಬ್ದಾರಿ ಈ ವೈದಿಕ ಪರಂಪರೆದ್ದು. ಶ್ರೀಮದ್ ಭಾಗವತ ಹೊರಟದ್ದೇ ಜನ್ಮಾದ್ಯಸ್ಯ ಯತಃ, ಜನ್ಮಾದ್ಯಸ್ಯ ಯತೋನ್ವಯಾತಿತರತಶ್ಚ ಅರ್ಥೇಶು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಮೊದಲಿನ ಶ್ಲೋಕ, ಮಂಗಳಾಚರಣೆಯ ಶ್ಲೋಕ ಶ್ರೀಮದ್ ಭಾಗವತದ್ದು. ಅದರಲ್ಲಿ ಏನು ಹೇಳ್ತಾರೆ? ಜನ್ಮಾದ್ಯಸ, ಇಂತಹ ಭಗವಂತನಿಗೆ ನಾವು ನಮಸ್ಕಾರ ಮಾಡೋಣ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಸ್ವಯಂ ತಮಗೆ ಹೇಳಿಕೊಂಡಿದ್ದು, ನಮಗೆ ಪಾಠಕ್ಕೋಸ್ಕರ ತಮ್ಮನ್ನು ನಮ್ಮೊಟ್ಟಿಗೆ ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ. ಸತ್ಯಂ ಪರಂ ಧೀಮಹಿ, ಇಂತಹ ಸತ್ಯನಾಮಕ ಭಗವಂತನನ್ನು ಚಿಂತನೆ ಮಾಡೋಣ. ಅಲ್ಲಿ ಬಹಳಷ್ಟು ವಿಷಯಗಳು ಬರ್ತವೆ. ಅದರಲ್ಲಿ ಮೊದಲನೆಯ ವಿಷಯ ಯಾವುದು ಅಂತಂದರೆ ಜನ್ಮಾದ್ಯಸ್ಯ ಯತಃ. ಈ ಜನ್ಮಾದಿಗಳು ಯಾರಿಂದ ನಮಗೆ ಬಂದಿದೆಯೋ ಅಂತಹ ಭಗವಂತನಿಗೆ, ಅಥವಾ ಯಾರಿಂದ ನಮಗೆ ನೀಡಲ್ಪಟ್ಟಿದೆಯೋ ಅಂತಹ ಸತ್ಯನಾಮಕ ಪರಮಾತ್ಮನಿಗೆ ಧೀಮಹಿ, ನಮಸ್ಕಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಜನ್ಮಾದ್ಯಸ್ಯ ಯತಃ ಅಂತಂದರೆ ಇದನ್ನು ಸ್ವಲ್ಪ ಗಮನಿಸಿದರೆ ಅದೇ ಈ ಶ್ಲೋಕದಲ್ಲಿ ಜಗನ್ನಾಥದಾಸರು ಹೇಳ್ತಾ ಇರೋದು. ಏನು ಹೇಳಿದರು? 3 ಅಂಶಗಳನ್ನು ಹೇಳಿದರು. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮುಗನೊಳಗಿದ್ದು ಗಗನಕೇಶನೊಳಿದ್ದು ಸಂಹರಿಸುವ ಸ್ವಗತ ಭೇದ ವಿವರ್ಜಿತನು ಅವನು ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮೊಗನೊಳಗಿದ್ದು ಅಂತಂದರೆ ಅದು ಭಗವಂತನೇ ಅಂತ ಅರ್ಥ. ಹಾಗಾಗಿ ಈಗ ಲೋಕದಲ್ಲೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತೋರಿದ್ರೂ ಕೂಡ ಅವರ ಮೂಲಕ ಎಲ್ಲವನ್ನೂ ಮಾಡಿಸುವವ ಭಗವಂತನೇ ಎನ್ನುವಂಥದ್ದು ಶ್ಲೋಕದ ಸ್ಥೂಲವಾದಂತಹ ವಿಚಾರ. ಆದರೆ ನಾವಿದರಲ್ಲಿ ಚಿಂತನೆ ಮಾಡಬೇಕಾದ್ದು ಜನ್ಮಾದಿ ಯಸ್ಯ ಯತಃ, ಜನ್ಮಾದಿಗಳು ಅಂತ ಹೇಳಿದ್ದಾರೆ. ಜನ್ಮಾದಿಗಳು ಅಂತಂದರೆ ಜನ್ಮಾದಿಗಳು ಅಂತಲೂ ಇಟ್ಕೊಳ್ಬಹುದು. ಅಂದರೆ ಇದು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿದ್ದು ಅಂತಂದರೆ ನಮಗೆ ಎಷ್ಟೊಂದು ಜನ್ಮಗಳು ಆಗಿ ಹೋಗಿದೆ, ಅದರ ಬಗ್ಗೆ ನಮಗೇನೇ ನೆನಪಿಲ್ಲ. ಹಾಗಿದ್ದರೆ ನಮಗೆ ನೆನಪೇ ಇಲ್ಲ ಅಂತ ಅದರ ಮೇಲೆ ಕಂಟ್ರೋಲ್ ಇರಲಿಕ್ಕೆ ಸಾಧ್ಯನಾ ಅಂತ ನಾವು ಚಿಂತನೆ ಮಾಡಬೇಕು. ನಮ್ಮ ದುಃಖಕ್ಕೆ ಕಾರಣ ಅಂದರೆ ಭಗವಂತ ಇಲ್ಲಿ ನಮಗೆ ತಿಳಿಸಿಕೊಡುವಂಥದ್ದು ಏನು ಅಂತಂದರೆ ಜನ್ಮಾದ್ಯಸ್ಯ ಯತಃ ತಂ ಪರಂ ಧೀಮಹಿ. ಅಂದರೆ ಯಾವುದು ಈ ಜನ್ಮಾದಿಗಳು, ನಾವು ಹಿಂದಿನ ಜನ್ಮ, ಅದಕ್ಕೆ ಹಿಂದಿನ ಜನ್ಮ, ಅದಕ್ಕೆ ಹಿಂದಿನ ಜನ್ಮ ತಗೊಂಡು ಹೋದರೆ ಸೃಷ್ಟಿಯ ಆದಿಕಾಲದಿಂದಲೂ ಕೂಡ ನಮ್ಮನ್ನು ಸೃಷ್ಟಿಸ್ತಾ ಇರುವುದು, ನಮ್ಮನ್ನು ಪಾಲನೆ ಮಾಡ್ತಾ ಇರೋದು, ನಮ್ಮನ್ನು ಸಂಹಾರ ಮಾಡ್ತಾ ಇರೋದು ಇದು ಭಗವಂತನೇ. ಹಾಗಾಗಿ ಜನ್ಮಾದ್ಯಸ್ಯ ಯತಃ ಇದೆಲ್ಲವ ಅಂದರೆ ನಮ್ಮ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ನಮ್ಮ ಸಾವಿನ ತನಕ, ಪುನಃ ಮುಂದಿನ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ಪುನಃ ಸಾವಿನ ತನಕ ನಮ್ಮನ್ನು ಅನೂಚಾನವಾಗಿ ಸ್ವಲ್ಪನೂ ನಮಗೆ ಗೊತ್ತೂ ಆಗದಂತಹ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರುವವ ಇದು ಭಗವಂತ. ಹೀಗಿರುವಾಗ ನಮಗೇ ನಮ್ಮ ಪರಿಚಯ ಇಲ್ಲ, ನಮ್ಮ ಆಗು ಹೋಗುಗಳ ಪರಿಚಯ ಇಲ್ಲ, ಹಿಂದೆ ಮುಂದೆ ಯಾವುದರದ್ದು ಪರಿಚಯ ಇಲ್ಲ. ಆದರೆ ಎಷ್ಟು ಚಂದದಲ್ಲಿ ಆ ಭಗವಂತ ನಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ನಮಗೆ ಸ್ವಲ್ಪನೂ ಗೊತ್ತಿಲ್ಲದೆ
ಅಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ, ಪ್ರಾರಬ್ಧ ಅನ್ನುವಂಥದ್ದು ಕಂಪಲ್ಸರಿ, ಅದು ಚಾಯ್ಸ್ ಇಲ್ಲ. ನಾವು ಉಣ್ಣಲೇಬೇಕಾದ್ದು ಪ್ರಾರಬ್ಧ ಕರ್ಮ, ನಮ್ಮದೇ ಆಗಿರುವಂತಹ ಪ್ರಾರಬ್ಧ ಕರ್ಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕರ್ಮಗಳನ್ನು ಮಾಡಿಕೊಂಡು ಹೋಗ್ತೇವೆ. ದುಃಖ ಬರ್ತದೆ, ಸುಖ ಬರ್ತದೆ, ಇವೆಲ್ಲ ಒಂದು ಬದಿಯಲ್ಲಿಡೋಣ. ಆದರೆ ಈ ಸೈಕಲ್ ಏನಿದೆ, ಜನ್ಮಾದಿಗಳ ಸೈಕಲ್ ಏನಿದೆ, ಜನ್ಮಾದಿ ಅಸ್ಯ ಜನ್ಮಾದ್ಯಸ್ಯ ಯತಃ, ಇದನ್ನೆಲ್ಲನನ್ನು ನಮ್ಮ ಕೈಲಿ ನಮಗೆ ಗೊತ್ತಾಗದೇ ಇರುವಷ್ಟು ರೀತಿಯಲ್ಲಿ ಚಂದದಲ್ಲಿ ನಡೆಸಿಕೊಂಡು ಹೋಗ್ತಾ ಇರುವವ ಭಗವಂತ. ನೀವು ಇವನನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಅದಕ್ಕೂ ಮುಂಚೆಲೂ ಕೂಡ ಏನು ಹೇಳಿದ್ದಾರೆ, ಸೃಷ್ಟಿ ಸ್ಥಿತಿ ಸಂಹಾರ ಅಂತಂದರೆ, ನಾವು ಆಯಿತು ಈ ದೊಡ್ಡ ಒಂದು ಕಾಲಚಕ್ರದ ಘಟ್ಟದಲ್ಲಿ ನಾವು ನೋಡಿದಾಗ ಈ ಹಿಂದೆ ಎಲ್ಲ ಜನ್ಮಗಳು ಅಂತೆಲ್ಲ ಇಟ್ಕೊಂಡ್ರೆ ಅದಕ್ಕೆ ನಮಗೆ ನೆನಪು ಇಲ್ಲ. ಹಾಗಾಗಿ ನಡೆಸಿಕೊಂಡು ಬರ್ತಾ ಇರುವ ಭಗವಂತ ಅಂತ ಆದಾಗ ನಮಗೆ ಕಾನ್ಫಿಡೆನ್ಸ್ ಬಂತು, ಭಗವಂತನೇ ಎಲ್ಲವೂ ನಡೆಸುವಂಥದ್ದು ಅಂತ. ಆದರೆ ಅಷ್ಟು ಹಿಂದಿನದ್ದೆಲ್ಲ ಇರಲಿ, ಈಗ ಒಂದು ಬದಿಯಲ್ಲಿ ಅದು ವಾಸ್ತವವಾಗಿ ಭಗವಂತನೇ ನಡೆಸ್ಕೊಂಡು ಬರ್ತಾ ಇರುವವ, ಅದನ್ನು ಜಗನ್ನಾಥದಾಸರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಶ್ಲೋಕದಿಂದ ಈಗಗೆ ನಮ್ಮ ಬೆನಿಫಿಟ್ಟಿಗೆ ನಾವು ತಿಳಿಬೇಕಾದಂತಹ ಬಹಳ ದೊಡ್ಡ ಅಂಶ ಇದೆ ನಮಗೆ. ಅಂದರೆ ನಾವು ನಮ್ಮನ್ನು ಈ ರೀತಿಯಲ್ಲಿ ನಾವು ಗಮನಿಸಿಕೊಳ್ಳುವುದೇ ಇಲ್ಲ. ಅಂದರೆ 3 ಅವಸ್ಥೆಗಳು ಅಲ್ವಾ, ಒಂದು ಸೃಷ್ಟಿ, ಇನ್ನೊಂದು ಸ್ಥಿತಿ, ಇನ್ನೊಂದು ಲಯ. ಈ ಸೃಷ್ಟಿ ಅನ್ನುವಂಥದ್ದು ನಾವು ಹುಟ್ಟಿ ಆಗಿದೆ, ಹಾಗಾಗಿ ಇದು ಪಾಸ್ಟ್ ಟೆನ್ಸ್, ಭೂತಕಾಲ. ಸ್ಥಿತಿ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ಅಂದರೆ ಸೃಷ್ಟಿ ಅಂತ ನೋಡಿದಾಗ ನಾವು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಅವರೊಳಗಿದ್ದಂತಹ ಭಗವಂತ. ಸರಿ, ಬ್ರಹ್ಮದೇವರಿಗೆ ಆ ಡಿಪಾರ್ಟ್ಮೆಂಟ್ ಬಿಟ್ಟು ಬಿಡೋಣ. ಇನ್ನು ಸಂಹಾರ ಮುಂದೆ ಆಗಲಿಕ್ಕುಂಟು ಯಾವಾಗಲೂ, ಅದು ರುದ್ರದೇವರ ಡಿಪಾರ್ಟ್ಮೆಂಟ್, ಅದನ್ನು ಬಿಟ್ಟು ಬಿಡೋಣ. ಇದು ಸ್ಥಿತಿ ಏನಿದೆ, ಈಗ ನಾವು ಬದುಕಿದ್ದೇವೆ, ಚೆನ್ನಾಗಿದ್ದೇವೆ, ಅಸ್ತಿತ್ವದಲ್ಲಿದ್ದೇವೆ, ಇದು ನಮಗೆ ಪ್ರೆಸೆಂಟ್ ಟೆನ್ಸ್ ಏನಿದೆ, ಇದು ಭಗವಂತ ಸ್ವಯಂ ವಿಷ್ಣುವೇ ನಾನಾ ರೂಪಗಳನ್ನು ತಗೊಂಡು ಕಟಿಬದ್ಧನಾಗಿ ನಮ್ಮ ಪಾಲನೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಹೀಗಿರುವಾಗ ನಾವು ಏನು ಮಾಡ್ತೇವೆ, ನಮ್ಮ ದೋಷ ಏನು, ಇದು ನಮ್ಮನ್ನೇ ನಾವು ಮೆಲುಕು ಹಾಕಿಕೊಂಡ್ರೆ, ನಮ್ಮನ್ನು ಪ್ರಶ್ನಿಸಿಕೊಂಡ್ರೆ ನಮಗೆ ಗೊತ್ತಾಗತ್ತೆ ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನಮಗೆ ಈ ಸ್ಥಿತಿ ಅಂದರೆ ಈ ಪ್ರೆಸೆಂಟ್ ಟೆನ್ಸಲ್ಲಿ ಇರಲಿಕ್ಕೆ ತೋರಿಸಿಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ನಮಗೆ ದುಃಖ ಬರೋದು ಯಾಕೆ ಅಂದರೆ, ನಾವು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನಮಗೆ ನಿಜವಾಗ್ಲೂ ದುಃಖ ಬರಲ್ಲ. ನಾವು ಇವತ್ತಿಂದ ಪ್ರಯತ್ನ ಮಾಡೋಣ ಪ್ರೆಸೆಂಟ್ ಟೆನ್ಸಲ್ಲಿ ಇರಲಿಕ್ಕೆ. ನಾವು ಪ್ರಯತ್ನ ಖಂಡಿತ ಮಾಡಬೇಕು. ಭಗವಂತ ಮಹಾವಿಷ್ಣು, ನೀನು ಬಹಳ ಬಹಳ ರೂಪಗಳಿಂದ ನಮಗೆ ಈ ಜೀವನವನ್ನು, ಈ ಕ್ಷಣವನ್ನು ನೀನು ನಡೆಸಿಕೊಡ್ತಾ ಇದ್ದಿ ಅಂತ ನಾವು ಯೋಚನೆ ಮಾಡಿದರೆ ನಮಗೆ ದುಃಖ ಖಂಡಿತ ಆಗಲ್ಲ. ಯಾಕಂದರೆ ಉಸಿರಾಡ್ತಾ ಇದ್ದೇವೆ, ತಿಂತಾ ಇದ್ದೇವೆ, ಚೆನ್ನಾಗಿದ್ದೇವೆ. ನಮಗೆ ಪ್ರಾಬ್ಲಮ್ ಏನಾಗೋದು ಅಂತಂದರೆ, ಹಿಂದೆ ನಮಗೆ ಯಾರೋ ಒಬ್ಬರು ಏನೋ ಮಾಡಿದ್ರು, ಹಿಂದೆ ಏನೋ ಆಗಿತ್ತು ನಮಗೆ, ಅಯ್ಯೋ ನನಗೇನೋ ನಾನು ಹಾಗೆ ಮಾಡಿಕೊಂಡದ್ರಿಂದ ನನಗೆ ಈಗ ನನ್ನ ಹತ್ರ ಏನೋ ಒಂದಿಲ್ಲ. ಆ್ಯಕ್ಚುಲಿ ಎಲ್ಲವೂ ಇದೆ, 100ಕ್ಕೆ 99 ಇದೆ, ಒಂದು ಏನೋ ಇಲ್ಲ. ಅದನ್ನು ಹಿಡ್ಕೊಂಡು ಕೊರಗ್ತಾ ಇರ್ತೇವೆ. ಅಥವಾ ಅದು ಒಂದು ಲಿಸ್ಟ್ ಮಾಡಿಕೊಳ್ತೇವೆ, ನಮಗೆ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ಹಿಂದೆ ಅದಾಗಲಿಲ್ಲ. ಇನ್ನು ಏನಾಯಿತು ನಮಗೆ, ನಾನು ಏನು ಹೇಳಕ್ಕೆ ಬರ್ತಾ ಇದ್ದೇನೆ ಅಂದರೆ, ನಮಗೆ ಪಾಸ್ಟ್ ಟೆನ್ಸ್ ಬಗ್ಗೆ ಥಿಂಕ್ ಮಾಡಿದರೆ ದುಃಖ, ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು, ಫ್ಯೂಚರ್ ಟೆನ್ಸ್ ಬಗ್ಗೆ ಥಿಂಕ್ ಮಾಡಿದ್ರೇನೂ ನಮಗೆ ದುಃಖ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಯಾಕೆ ಇದು ಅಂತಂದರೆ, ಮುಂದಿನದ್ದು ನಮಗೆ ಗೊತ್ತಿಲ್ಲ. ಹಿಂದಿನದರ ಬಗ್ಗೆ ದುಃಖದ ಇಂಪ್ಯಾಕ್ಟ್ ಇದೆ, ಮುಂದಿನದರ ಬಗ್ಗೆ ಅನ್ನೋನದು. ಹೀಗಿರುವಾಗ ಮತ್ತೊಂದು ಅದು ನಮ್ಮ ಕೈಯಲ್ಲೂ ಇಲ್ಲ. ಹಾಗಿರುವಾಗ ಈಗ ಜನ್ಮಾದ್ಯಸ್ಯ ಅಂತ ಯಾಕೆ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂದರೆ, ಇಷ್ಟು ಜನ್ಮಗಳು ನಮಗೆ ಆಗಿ ಹೋಯಿತು, ನಮಗೆ ನೆನಪಿಲ್ಲ ಅಂದರೆ ಏನರ್ಥ, ದುಃಖ ಕಷ್ಟ ಏನೇನೋ ಆಗಿದೆ, ಅದನ್ನು ನಾವು ನೆನಪಿಸಿಕೊಳ್ತೇವಾ? ಇಲ್ಲ. ಯಾಕೆ? ನೆನಪಿಗೆ ಬರುವುದಿಲ್ಲ ಅದರಿಂದ. ಹಾಗಾಗಿ ಈ ಜನ್ಮದ್ದು ಕೂಡ, ಈವಷ್ಟು ವರ್ಷಗಳು ನಡೆದು ಹೋದದ್ದನ್ನು ಕೂಡ ನಾವು ಯಾಕೆ ಚಿಂತನೆ ಪಟ್ಟು ದುಃಖ ಪಡಬೇಕು? ಭಗವಂತ ನಮಗೆ ಎಷ್ಟು ಚೆನ್ನಾಗಿ ಇರಲಿಕ್ಕೆ ಕೊಟ್ಟಿದ್ದಾನೆ. ಸ್ಥಿತಿ ಭಗವಂತ ನಮಗೆ ಸ್ಥಿತಿ ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿ ನಮಗೆ ಇರಲಿಕ್ಕೆ ಗೊತ್ತಿಲ್ಲ ಅಂತಾದರೆ ನಾವು ಭಗವಂತ ಚಿಂತನೆಯನ್ನು ಮಾಡಬೇಕು. ಯಾಕೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದರೆ ಅಲ್ಲೇ ಯುಕ್ತಿ ಇದೆ. ಭಗವಂತ ಯಾವಾಗಲೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇರುವವ.
ಯಾಕೆ ಅಂದರೆ ಅವನು ನಿತ್ಯ ಮುಕ್ತ. ಯಾವಾಗ ಮುಕ್ತ ಲೋಕ ಅಥವಾ ಆ ಜೀವಕ್ಕೆ ಮುಕ್ತಿ ಅನ್ನುವಂಥದ್ದು ಸಿಗ್ತದೆ, ಈ ಟೈಮ್ ಸ್ಪೇಸ್ ಅವೆಲ್ಲ ಹೊರಟೋಗ್ತದೆ. ಅಲ್ಲಿ ಸ್ಪೇಸು ಟೈಮು ಅವೆಲ್ಲ ಆ ಅವೆಲ್ಲ ಇಲ್ಲವೇ ಇಲ್ಲ ಮೋಕ್ಷದಲ್ಲಿ. ಭಗವಂತ ಯಾರು? ನಿತ್ಯ ಮುಕ್ತ. ಅಲ್ಲಿ ಪ್ರೆಸೆಂಟ್ ಟೆನ್ಸೇ, ಯಾವಾಗಲೂ ಪ್ರೆಸೆಂಟ್ ಟೆನ್ಸು. ಭಗವಂತ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲೇ ಇರುವವ. ಅವನು ಹಿಂದಿನ ಕಾಲದಿಂದ ಮುಂದಿನ ಕಾಲದವರೆಗೆ ಇದ್ದಾನೆ ಅವನು. ಆದರೆ ಈಗ ಕೇಳಿದರೆ ಈಗಲೂ ಇದ್ದಾನೆ. ನಾನು ಹೇಳಲಿಕ್ಕೆ ಬಂದಿದ್ದೇನು ಅಂತಂದರೆ, ಆ ಭಗವಂತ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ ಅಷ್ಟು ಚಂದದಲ್ಲಿರ್ತಾನೆ. ನಾವು ಅದನ್ನು ಯೋಚನೆ ಮಾಡಬೇಕು. ನಾವು ಮತ್ತೊಂದು, ಭಗವಂತ ನಮ್ಮನ್ನು ಬಿಟ್ಟು ಹಾಕಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪೊರೆವ, ಆಶ್ವಾಸನೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಂತಹ ಭಗವಂತ ಈಗ ನೋಡಿಕೊಳ್ಳೋದಿಲ್ವಾ? ಹೋಗಲಿ, ನಮಗೇ ನಮ್ಮನ್ನು ನೋಡಿಕೊಳ್ತೇವೆ ಅಂತ ಖಾತ್ರಿ ಉಂಟಾ? ಇಲ್ಲ. ಮಾಡ್ತಾ ಇರೋದು ಕೆಲಸ ಭಗವಂತ. ನಾವು ಅದನ್ನು ಮರೆತು ಬಿಟ್ಟು ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ, ನಾವೇ ಮಾಡಿದ್ದು ಅಂತ ಆದರೆ ಯಾವುದೂ ಅದು ಸರಿಯಾಗೋದಿಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ. ನಾವು ಅರ್ಜುನನ ವಿಷಯವನ್ನೇ ನೋಡಿಕೊಂಡ್ರೆ ಇದು ಅರ್ಜುನನನ್ನು ಕೆಳಗಿಡ್ಲಿಕ್ಕೆ ಹೋದದ್ದಲ್ಲ. ಯತ್ರ ಯೋಗೇಶ್ವರ ಕೃಷ್ಣ, ಅರ್ಜುನನ ಜೊತೆ ಕೃಷ್ಣ ಯಾವಾಗೆಲ್ಲ ಭಾಗಿಯಾಗಿದ್ದಾನೆ ಆಗೆಲ್ಲ ಆ ಧನುರ್ಧಾರಿಗೆ ವಿಜಯ. ಇದು ನಾವು ಗಮನಿಸಬೇಕಾದ್ದು. ಯಾವಾಗ ಕೃಷ್ಣ ಇರಲಿಲ್ಲ, ದ್ಯೂತ ಸೋತು ಹೋದ್ರು. ಭಗವಂತ ಇದ್ದ ಆ ಯಾವುದು ದೊಡ್ಡದಾದಂತಹ ಆ ಮಹಾಯಾಗ, ಭಗವಂತ ಇದ್ದದ್ರಿಂದ ರಾಜಸೂಯ ಯಾಗ ನಡೆಯಿತು. ಭಗವಂತ ಜೊತೆ ಇದ್ದ ಸಂದರ್ಭದಲ್ಲೆಲ್ಲ ಹಣನೇ ಇಲ್ಲ. ಎಲ್ಲಿ ರಾಜ್ಯದಿಂದ ಭ್ರಷ್ಟರಾಗಿದ್ದಾರೆ ವನವಾಸದಲ್ಲಿ, 1,00,000 ಮಂದಿ ದೂರ್ವಾಸರೇ ಮೊದಲಾದವರೆಲ್ಲ ಬಂದ್ರಂತೆ ಅಲ್ಲಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ. ಭಗವಂತ ಎಂಥದ್ದೂ ಇಲ್ಲ. ಆಗ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ಈಗಲೂ ನಾವು ಉಡುಪಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಆ ಅಕ್ಷಯ ಪಾತ್ರ ಮತ್ತು ಆ ಸೌಟು. ಭಗವಂತ ಕೊಟ್ಟದ್ದು, ಭಗವಂತನ ಸ್ಪರ್ಶಕ್ಕೆ ಪಾತ್ರವಾದಂತಹ ಅಕ್ಷಯ ಪಾತ್ರೆ, ಅದೇ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ಐತಿಹ್ಯ ಇದು. ಒಟ್ಟು ಅಕ್ಷಯ ಪಾತ್ರ ಯಾವಾಗ ಸಿಕ್ಕಿದ್ದು? ಎಂಥದ್ದೂ ಇಲ್ಲದೆ ಇದ್ದಾಗ. ಏನು ಮಾನ ಎಲ್ಲ, ಇಡೀ ಒಂದು ನಮಗೆ ಯಾರೋ ಒಬ್ಬರು ಒಂದು ಅಪಮಾನದ ಮಾತುಗಳನ್ನಾಡಿದರೆ ನಾವು ತಳ್ಕೊಳ್ಳಿಕ್ಕಾಗೋದಿಲ್ಲ. ಇಡೀ ಕುಲವಧು ಹಸ್ತಿನಾವತಿದ್ದು ಇಡೀ ಸಭೆ ನೋಡ್ತಾ ಉಂಟು. ಅಲ್ಲಿ ಅವಳ ಮಾನ ಹಾನಿಯಾಗುವಂತಹ ಸಂದರ್ಭದಲ್ಲಿ ಅಕ್ಷಯ ವಸ್ತ್ರವನ್ನು ಭಗವಂತ ಕೊಟ್ಟ. ಹಾಗಾಗಿ ಎಲ್ಲಿ ಭಗವಂತ ಇದ್ದಾನೆ, ಎಂಥದ್ದೇ ಕೆಳಗೆ ಬೀಳುವಂತಹ ಸಂದರ್ಭ ಬಂದರೂ ಕೂಡ ನಮ್ಮನ್ನು ಎತ್ತಿ ಹಿಡಿತಾನೆ. ಹಾಗಾಗಿ ಯತ್ರ ಯೋಗೇಶ್ವರ ಕೃಷ್ಣ, ಕೃಷ್ಣ ಎಲ್ಲಿ ಇದ್ದಾನೆ ಅಲ್ಲಿ ಜಯ. ನಮ್ಮ ಜೀವನದಲ್ಲೂ ಇದನ್ನು ಇಟ್ಕೊಳ್ಬೇಕು. ಅವನು ದ್ಯೂತ, ನಾವೇ ಆಡ್ತೇವೆ ಅಂತ ಹೋದರು. ಕೃಷ್ಣ ಇರಲಿಲ್ಲ. ಆವಾಗ ನಾವು ಗಮನಿಸಬೇಕಾದಂತಹ ಅಂಶ, ಎಲ್ಲಿ ಕೃಷ್ಣ ಇಲ್ಲ, ಅಲ್ಲ ಕೃಷ್ಣ ಸರ್ವತ್ರ ವ್ಯಾಪ್ತ, ಆದರೂ ಅಲ್ಲಿ ಹಿ ವಾಸ್ ನಾಟ್ ಪ್ರೆಸೆಂಟ್. ಆಗ ಏನಾಗುತ್ತೆ? ಪರಾಜಯ. ಹಾಗಾಗಿ ನಮ್ಮ ಜೀವನದಲ್ಲಿ ಇದನ್ನು ಒಂದು ನಾವು ತಿಳ್ಕೊಂಡ್ಬಿಟ್ರೆ, ಅರ್ಜುನ ಅಹಂಕಾರದಿಂದ ಒಮ್ಮೆ ವರ್ತಿಸಿದ್ದುಂಟು. ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅರ್ಜುನನನ್ನು ಜೀವ ಅಂತ ಇಟ್ಕೊಂಡ್ರೆ ನಮ್ಮನ್ನು ಪರ್ಸಾನಿಫೈ ಮಾಡುತ್ತೆ. ನಾನೇ ಎಲ್ಲ ಮಾಡ್ತೇನೆ. ಅರ್ಜುನನ ಕಥೆ ಏನಾಯಿತು ಅಂತ ನಾವು, ಯದ್ಯಪಿ ಅರ್ಜುನ ಭಾರಿ ಪ್ರಿಯ ಭಗವಂತನಿಗೆ, ಆದರೂ ಕೂಡ ನಾನೇ ಮಾಡ್ತೇನೆ ಅಂತ ಹೋದರೆ ಏನಾಗತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬ್ರಾಹ್ಮಣ ಬಂದು ಕೇಳ್ತಾನೆ, ನನ್ನ ಮಕ್ಕಳು ಕಣ್ಮರೆ ಆಗ್ತಾ ಇದ್ದಾರೆ, ಭಗವಂತ ನೀನೇ ಬರಬೇಕು. ಅರ್ಜುನ ಕೃಷ್ಣ ಸಂಕಲ್ಪಕ್ಕೆ ಕೂತಿದ್ದಾನೆ, ಯಾಗ ಮಾಡ್ತಾ ಇದ್ದಾನೆ, ನಾನು ಬರ್ತೇನೆ ಅಂತ ಹೊರಟ. ಅವನಿಂದ ಆಗಲಿಲ್ಲ. ಪುನಃ ಮತ್ತೆ ಕೃಷ್ಣ ಹೋಗಿ ಅಲ್ಲಿ ಎಲ್ಲಿ ಶ್ವೇತದ್ವೀಪದ ಸಮೀಪದಲ್ಲಿದ್ದಂತಹ ಆ ಬ್ರಾಹ್ಮಣರ ಮಕ್ಕಳನ್ನು ಅಷ್ಟು ಲೈಟ್ ಇಯರ್ಸ್ ಅವೇ ಹೋಗಿ ಒಂದೇ ಕ್ಷಣದಲ್ಲಿ ಕರ್ಕೊಂಡು ಬಂದ ಕೃಷ್ಣ. ಅರ್ಜುನನಿಗೆ ಕೀರ್ತಿಯನ್ನು ಕೊಟ್ಟ. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕಂತಂದರೆ, ನಮ್ದು ಏನೆಲ್ಲ ನಡೀತಾ ಇದೆ ಭಗವಂತ ನಡೆಸುವಂಥದ್ದು. ನಾವು ಮೆಲುಕು ಹಾಕುವುದು ಅಂತಾದರೆ ಒಳ್ಳೆಯದನ್ನು ಮೆಲುಕು ಹಾಕಬೇಕು. ಏನಂತ? ಜನ್ಮಾದ್ಯಸ್ಯ ಯತಃ. ಯಾಕೆ?
ನಾವು ತಾಯಿಯ ಗರ್ಭದಲ್ಲಿದ್ದದ್ದು ನಮಗೆ ನೆನಪುಂಟಾ? ಅಥವಾ ಇದೇ ತಂದೆ ತಾಯಿಗಳ ಗರ್ಭದಲ್ಲಿ ಬರಬೇಕು ಅಂತ ನಾವೇನಾದರೂ ಸಂಕಲ್ಪ ಮಾಡಿದ್ದುಂಟಾ? ನಮಗೆ ಹುಟ್ಟುವಾಗಲೂ ಅಜ್ಞಾನ, ಸಾಯುವಾಗಲಂತೂ ಅಜ್ಞಾನವೇ. ನಾವು ನೋಡ್ಬೋದು ಕೆಲವರು ಸಾಯುವ ಸ್ಥಿತಿಯನ್ನು. ಏನು ನೆನಪಿರುತ್ತೆ? ಎಂಥದೂ ನೆನಪಿರೋದಿಲ್ಲ. ಬಂತು 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 ಯಮ ತಗೊಂಡು ಹೋಗ್ತಾನೆ. ಹಾಗಾಗಿ ನಮಗೆ ಇವೆಲ್ಲವೂ ಅಪರಿಚಿತವಾದಂತಹ ಸ್ಥಿತಿ. ಆದರೆ ಆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇಂತಹ ದೊಡ್ಡ ಜನ್ಮ, ಮಹತ್ವ ಜನ್ಮ ಅಂತಂದರೆ ಇದು ಎಷ್ಟು ವ್ಯಾಲ್ಯೂಬಲ್ ಅನ್ನುವಂಥದ್ದನ್ನು ನಾವು ತೂಕನೇ ಮಾಡಲಿಲ್ಲ. ಇನ್ವ್ಯಾಲ್ಯೂಬಲ್, ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗದೇ ಇರುವಷ್ಟು ದೊಡ್ಡ ಜನ್ಮವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಅವನಿಗೇನು ನಾವು ಕರುಣಿಸಬೇಕು ಅಂತಿತ್ತ? ನಮಗೆ ಗೊತ್ತಾ? ನಾವು ಕೇಳಿದ್ವಾ? ಏನೋ ಬದುಕಿದ್ದಂತಹ ಅವಸ್ಥೆಯಲ್ಲಿ ಕೇಳಿದ್ದಿದ್ರೂ ಕೂಡ ಅದನ್ನು ಅವನು ಕರುಣಿಸಬೇಕು ಅಂತಂದರೆ ಎಂಥ ಅದ್ಭುತವಾದಂತಹ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಮತ್ತೊಂದು ಕೊಟ್ಟದ್ದಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಸಂಸ್ಕಾರವನ್ನು, ಒಳ್ಳೆಯ ತಂದೆ ತಾಯಿಯಲ್ಲಿ ಹುಟ್ಟುವಂತಹ ಸಂಸ್ಕಾರ. ಆ ತಂದೆ ತಾಯಿಯರು ನಮಗೆ ಚಿಕ್ಕಂದ್ಲಿಂದ ಭಗವಂತನನ್ನು ಸಂಪರ್ಕ ಮಾಡಿಸಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ದಾರೆ. ನಮ್ಮ ದುರವಸ್ಥೆ ಏನು ಅಂದರೆ ನಾವು ಭಗವಂತನಿಂದ ದೂರ ಓಡಿ ಹೋಗಿದ್ದೇವೆ. ಇದೆಲ್ಲ ಏನು ಜೊಡ್ಡು ಸಂಸ್ಕಾರಗಳು ನಾವು ಮಾಡೋದಿಲ್ಲ, ಸಂಧ್ಯಾವಂದನಾದಿಗಳನ್ನು ನಾವು ಮಾಡೋದಿಲ್ಲ, ದೇವರ ಮುಂದೆ ನಾವು ಕೂಡುವುದಿಲ್ಲ, ನಾವು ಭಗವಂತನ ದೇವಸ್ಥಾನಗಳಿಗೆ ನಾವು ಹೋಗುವುದಿಲ್ಲ, ಅಲ್ಲಿ ಅವರು ಸರಿ ಇಲ್ಲ, ಇಲ್ಲಿ ಇವರು ಸರಿ ಇಲ್ಲ, ನಾವು ಒಂದೇ ಒಂದು ಪುರಂದರದಾಸರು ಇತ್ಯಾದಿಗಳ ಹಾಡುಗಳನ್ನು ನಮ್ಮ ಜಾಯಮಾನದಲ್ಲಿ ಕಲಿಯುವ ಪ್ರಯತ್ನವನ್ನು ನಾವು ಮಾಡಿಲ್ಲ. ಇದು ನಮ್ಮ ದುರವಸ್ಥೆ. ಆದರೆ ನಾವೇನು ತಿಳ್ಕೊಳ್ಬೇಕು? ಮೊದಲು ನಮ್ಮನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು. ನಮಗೆ ಇಂಥ ದೊಡ್ಡ ಮಾಧ್ವ ಜನ್ಮ, ಎಲ್ಲರೂ ಎಷ್ಟು ತಪಸ್ ಮಾಡಿ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಮಾನವ ಶರೀರಕ್ಕೆ ಹೇಳ್ತಾರೆ. ಆ ಮಾನವ ಶರೀರದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾದ್ದು ವೈಷ್ಣವ ಶರೀರ ಅಂತ ಹೇಳ್ತಾರೆ. ಯಾರೇ ಒಬ್ಬ ವ್ಯಕ್ತಿ ತಾನು ವೈಷ್ಣವ, ಭಗವಂತ ದೊಡ್ಡವ ಅಂತ ಒಪ್ಪಿದ್ರೂ ಕೂಡ ಅದು ಉತ್ತಮ ಶರೀರವಂತೆ. ಅದರಲ್ಲಿಯೂ ಕೂಡ ಆ ವೈಷ್ಣವ ದೇಹ ಅಂದರೆ ಬ್ರಾಹ್ಮಣ ಶರೀರ ಅದು ಬಹಳ ಉತ್ತಮವಾದಂತೆ. ಆ ಬ್ರಾಹ್ಮಣದ ಶರೀರದಲ್ಲಿಯೂ ಕೂಡ ಮಾಧ್ವ ಶರೀರ, ಅರ್ಥಾತ್ ಭಗವಂತ ಸರ್ವೋತ್ತಮ, ತಾರತಮ್ಯ, ಜಗತ್ ಸತ್ಯ ಅಂತ ಎಲ್ಲ ತತ್ವವಾದವನ್ನು ಒಪ್ಪುವಂತಹ ಏನು ಈ ಎಚ್ಚರಿಕೆ ಉಳ್ಳ ಶರೀರ ಏನು ಬಂದಿದೆ, ಇದರಷ್ಟು ವ್ಯಾಲ್ಯೂಬಲ್ ಶರೀರ ಇನ್ನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಇದನ್ನು ಮಾಧ್ವರು ಬರೆದುಕೊಂಡದ್ದಲ್ಲ, ಗೀಚಿದ್ದಲ್ಲ, ಶಾಸ್ತ್ರಕಾರರು ಹೇಳಿದ್ದಾರೆ. ಇದು ಅತ್ಯುತ್ತಮವಾದಂತಹ ಶರೀರ. ಇಂತಹ ಶರೀರವನ್ನು ಪಡೆದುಕೊಂಡಂತಹ ನಾವು ಇದರ ವ್ಯಾಲ್ಯೂವನ್ನು ನಾವು ತಿಳಿದುಕೊಂಡು ಯಾವುದೋ ಜೊಳ್ಳು ಹರಟೆ ಅಥವಾ ಯಾವುದೋ ಬೇಡವಾದ ವಿಷಯಕ್ಕೆ ನೊಂದುಕೊಳ್ಳುವುದು ಅಥವಾ ಬೇಡವಾದ ಕಾಲವನ್ನು ಬೇಡವಾದ ವಿಷಯದಲ್ಲಿ ವ್ಯರ್ಥ ಮಾಡುವಂಥದ್ದು, ಇಷ್ಟನ್ನಿಂದ ನಮ್ಮನ್ನು ಪಾರು ಮಾಡಿಕೊಂಡು, ನಮ್ಮನ್ನು ಸೇಫ್ ಗಾರ್ಡ್ ಮಾಡಿಕೊಂಡು, ಯಾಕಂದರೆ ಇವೆಲ್ಲ ದುರಂತ, ವೇಸ್ಟ್ ಟೈಮ್. 14 ವರ್ಷ ಆದಮೇಲೆ ಒಂದು ಕ್ಷಣ ಸುಮ್ಮನೆ ಬದುಕಿದ್ರು, ಬೇರೆ ಏನು ಕೆಟ್ಟದ್ದು ಮಾಡೋದು ಬೇಡ, ಒಳ್ಳೆಯದು ಮಾಡೋದು ಬೇಡ, ಒಂದು ಸುಮ್ಮನೆ ಬದುಕಿದ್ರೂ ಕೂಡ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮ ಸಂಗ್ರಹ ಆಗ್ತದಂತೆ. ಹೀಗಿರುವಾಗ ನಾವು 14 ಇರಲಿ, ಎಷ್ಟೋ ವರ್ಷಗಳನ್ನು ನಮಗೆ ಗೊತ್ತಿಲ್ಲದೇನೆ ನಾವು ಆ್ಯನಿಮಲ್ಸ್ ಹಾಗೆ ಕಳೆದು ಬಿಟ್ಟಿದ್ದೇವೆ. ಈಗ ಏನು ಎಚ್ಚರ ಬರ್ತಾ ಇದೆ, ಈಗ ಜಗನ್ನಾಥದಾಸರ ಮಾರ್ಗದರ್ಶನದಲ್ಲಿ ತಿಳಿಬೇಕಾದ್ದೇನು ಅಂತಂದರೆ ನಾವು ಪ್ರೆಸೆಂಟ್ ಟೆನ್ಸ್, ಈಗ ಭಗವಂತ ಕೊಟ್ಟಿರುವುದಕ್ಕೆ ಧನ್ಯೋಸ್ಮಿ ಅಂತ ಮೊದಲು ಹೇಳಬೇಕು. ಅದನ್ನು ನಾವು ತಿಳ್ಕೊಳ್ಬೇಕು. ಭಗವಂತ, ಇದನ್ನು ನೀನು ನಮಗೆ ಎಂಥದೂ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ನೀನು ನಮಗೆ ಇಂತಹ ಅದ್ಭುತವಾದಂತಹ ಜನ್ಮವನ್ನು ಕರುಣಿಸಿದ್ದಿ ಅಂತ ಅವನಿಗೆ ಒಂದು ಧನ್ಯೋಸ್ಮಿ ಹೇಳಿ, ಮೊದಲನೆಯದಾಗಿ ಅಷ್ಟೇ ಮಾಡುವುದಿಲ್ಲ ನಾವು. ಮೊದಲು ಒಬ್ಬ ಕೊಟ್ಟದ್ದಕ್ಕೆ ಒಂದು ಧನ್ಯೋಸ್ಮಿನೂ ಹೇಳುವುದಿಲ್ಲ. ನೀನು ನನಗೆ ಅದು ಮಾಡಿಲ್ಲ, ನೀನು ನನಗೆ ಇದು ಮಾಡಿಲ್ಲ, ನೀನು ಅವ್ರಿಗೆ ಹಂಗೆ ಮಾಡಿದ್ದಿ, ನೀನು ಇವ್ರಿಗೆ ಹಿಂಗೆ ಮಾಡಿದ್ದಿ, ಇವ್ರು ಏನೂ ಮಾಡುವುದಿಲ್ಲ, ಅವ್ರಿಗೆ ನೀನು ಅನುಭವ ನಮಗೆ ಯಾಕೆ ಇವೆಲ್ಲ? ನೀನು ಇಂತಹ ಅದ್ಭುತವಾದಂಥ ಜನ್ಮವನ್ನು ಕೊಟ್ಟಿದ್ದಿ ಭಗವಂತ. ಜನ್ಮಾದ್ಯಸ್ಯ ಯತಃ ಸತ್ಯಂ ಪರಂ ಧೀಮಹಿ ಅಂತ ಭಾಗವತದ ಈ ಶ್ಲೋಕವನ್ನು ನಾವು ನಿತ್ಯ ಪಠನ ಮಾಡಬೇಕು. ಅಷ್ಟೇ ಅಲ್ಲ, ಚಿಂತನೆ ಮಾಡಿ ಅನುಸಂಧಾನ ಪೂರ್ವಕವಾಗಿ ಅವನಿಗೆ ಧನ್ಯೋಸ್ಮಿ, ಥ್ಯಾಂಕ್ಸ್ ತಂದೆ, ನನಗೆ ಎಂಥದೂ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ನೀನು ನನಗೆ ಇಂತಹ ಅದ್ಭುತ ಇನ್ವ್ಯಾಲ್ಯೂಬಲ್ ಶರೀರವನ್ನು ನೀನು ಕೊಟ್ಟಿದ್ದಿ, ಹಾಗೆ ಧನ್ಯೋಸ್ಮಿ ಅಂತ ಹೇಳಿ
ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ನಿನ್ನನ್ನು ಮರೆತಿದ್ದೇನೆ, ಎಡವಿದ್ದೇನೆ, ಅದಕ್ಕೆ ಒಂದು ನನಗೆ ಕ್ಷಮಸ್ವ ಪುರುಷೋತ್ತಮ ಅಂತ ಅವನಿಗೆ ಒಂದು ಶರಣಾಗತಿ, ನನ್ನನ್ನು ಕ್ಷಮಿಸು ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು, ಇನ್ನು ಮುಂದೆ ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ನೀನೇ ಶಕ್ತಿ ಕೊಡು, ಪ್ರೇರಣೆ ಕೊಡು, ನಾನು ಇನ್ನೇನು ಒಳ್ಳೇದು ಮಾಡುವುದಿರಲಿ, ಆನಂದದಲ್ಲಿ ಇರ್ತೇನೆ, ಯಾಕಂದರೆ ನೀನು ಕೊಟ್ಟಿದ್ದಿ ಇದನ್ನು, ಇನ್ನಷ್ಟು ನಿನ್ನ ಬಗ್ಗೆ ತಿಳಿದುಕೊಂಡು ಆನಂದದಲ್ಲಿರ್ತೇನೆ, ಇದಕ್ಕೆ ಏನು ಖರ್ಚು ಮಾಡಬೇಕಾಗಿದೆ, ಈ ಚಿಂತನೆ ಮಾಡೋಣ ನಾವು ಅಂತ ಹೇಳ್ತಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಮಗದೊಂದು ಉಂಟು ಸಹಜವಾಗಿ, ಎಲ್ಲೋ ನಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ನಮಗೆ ಭಗವಂತ ಅಂದರೆ ನನಗೆ ಒಂದು ಸೆಳೆತ ಬರುತ್ತೆ, ನನಗೆ ನಿನ್ನನ್ನು ಪ್ರೀತಿಸುವ ಇನ್ನಷ್ಟು ಮಾಹಾತ್ಮ್ಯ ಜ್ಞಾನಪೂರ್ವಕಂ, ನೀನು ನನಗೆ ಅದು ಕೊಟ್ಟಿದ್ದಿ ಇದು ಕೊಟ್ಟಿದ್ದಿ ಅನ್ನೋದಕ್ಕಿಂತ ಸಹಜವಾಗಿ ನಿನ್ನ ಕಂಡ್ರೆ ನನಗೆ ಆಸೆ, ಒಲಿವು, ಭಕ್ತಿ ಉಂಟು, ಇದನ್ನು ಇನ್ನಷ್ಟು ಹೆಚ್ಚಿಸು ಅಂತ ಈ ಪ್ರೆಸೆಂಟ್ ಟೆನ್ಸಲ್ಲಿ ಕೂತ್ಕೊಂಡು ನಾವು ಇಡೀ ದಿನ ಇದನ್ನು ಅನುಸಂಧಾನ ಮಾಡಬೇಕಂತೆ. ಭಗವಂತನಿಗೆ ನಮ್ಮಿಂದ ಏನಾಗಬೇಕಾಗಿದೆ? ಈಗ ತಾಯಿಗೆ ಮಗುವಿಂದ ಏನೂ ಆಗಬೇಕಾಗಿಲ್ಲ, ಆ ಮಗು ಚೆನ್ನಾಗಿರಲಿ, ಖುಷಿಯಾಗಿರಲಿ, ಆನಂದದಲ್ಲಿರಲಿ, ನೆಮ್ಮದಿಯಲ್ಲಿರಲಿ ಅಂತ ಅಪೇಕ್ಷಿಸ್ತಾಳೆ ಅಂತೆ ತಾಯಿಗೆ ಮಗುವಿಂದ ಏನೂ ಆಗಬೇಕಾಗಿಲ್ಲ. ಹಾಗಾಗಿ ಅದೇ ಜಗತ್ ಪಿತೃ ಮಾತೃಘಾತಿಯಾದಂತಹ ಭಗವಂತ ಅವನಿಗೆ ಇಂತಹ ಶರೀರವನ್ನು ಕೊಟ್ಟಿದ್ದೇನೆ, ವ್ಯರ್ಥ ಮಾಡಿಕೊಳ್ತಾ ಇದ್ದಾರಲ್ಲ, ಸುಮ್ಮನೆ ದುಃಖ ಪಡ್ತಾರಲ್ಲ, ಎಲ್ಲ ಉಂಟು ಇವರಿಗೆ, ಎಲ್ಲವನ್ನು ಕೊಟ್ಟಿದ್ದೇನೆ, ನನ್ನ ಇಡೀ ಪರಿವಾರವನ್ನು ಅವರ ದೇಹ ಒಳಗೆ ಹಾಕಿದ್ದೇನೆ, ಅವರಿಗೆ ಬೇಕಾದ್ದು ಅವರಿಗೆ ನಾನು ಒದಗಿಸಿಕೊಟ್ಟರೂ ಕೂಡ ಹೀಗೆ ಸುಮ್ಮನೆ ಬೇಜಾರದಲ್ಲಿ ಇರ್ತಾರಲ್ಲ. ಕಾರಣ ಇಲ್ಲದೇ ಇದ್ದರು, ಕೆಲವರಿಗೆ ಕೆಟ್ಟ ಪ್ರಾರಬ್ಧ ಇರ್ತದೆ, ಅವರು ದುಃಖ ಪ್ರಾರಬ್ಧ ಇರ್ತದೆ, ದುಃಖ ಪಡೋದು ಅಂತ ಇರ್ತದೆ, ಆದರೆ ಯಾವ ಕಾರಣವೂ ಇಲ್ಲದೆ ಸುಮ್ಮನೆ ವ್ಯಥೆ ಪಡ್ತಾ ಇದ್ದಾರಲ್ಲ ಅಂತ ಭಗವಂತನಿಗೆ, ಮಾತೃ ಹೃದಯ ಉಳ್ಳಂತಹ ಭಗವಂತನಿಗೆ ಏನಪ್ಪ ಇವರು ಅಂತ ಅನ್ನಿಸ್ತದಂತೆ. ಆದರೆ ಅದೇ ನಾವು ನಲಿತಾ ಇಂಥದ್ದನ್ನು ಕೊಟ್ಟಿದ್ದಿ ಭಗವಂತ, ನಿನಗೆ ಸಮರ್ಪಣೆ, ನೀನೇ ನಿಂತು ಮಾಡಿಸ್ತಾ ಇದ್ದಿ, ಯಾವಾಗಲೂ ಎಲ್ಲದರಲ್ಲಿಯೂ ನಾನೇ ಮಾಡ್ತೇನೆ ಅಂತಂದರೆ ಅಲ್ಲಿ ದೋಷ ಬರ್ತದೆ. ಯಾಕಂದರೆ ನಮಗೆ ಸಾಮರ್ಥ್ಯ ಇಲ್ಲ, ಖುಷಿಯನ್ನೂ ಅತಿಯಾಗಿ ಅನುಭವಿಸಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಭಗವಂತ ನಿನ್ನಿಂದ ನಾಹಂ ಕರ್ತ ಹರಿಕರ್ತ, ಅದರ ಜೊತೆಗೆ ಯತ್ರ ಯೋಗೇಶ್ವರ, ಯಾವುದೋ ಒಂದು ಸಿದ್ಧಿ ಬಂತು, ಯೋಗೇಶ್ವರ ಜೊತೆಯಲ್ಲಿದ್ದದ್ರಿಂದ ಬಂತು, ಏನೋ ಒಂದು ಆನಂದ ಬಂತು ಜೊತೆ. ನಾವು ಏನು ಮಾಡ್ತೇವೆ, ಖುಷಿ ಪಡಲಿಕ್ಕೆ ನಮಗೆ ಜನ ಬೇಕು, ಆದರೆ ಭಗವಂತನನ್ನೇ ಆ ಜನವನ್ನಾಗಿ ಆರಿಸಿಬಿಟ್ರೆ, ದೇವರೇ ನೀನು ಕೊಟ್ಟಿದ್ದರಿಂದ ಖುಷಿ, ನಾವು ಭಗವಂತನ ಜೊತೆಗೆ ನಲಿದಾಡಬಹುದು. ಮತ್ತೊಬ್ಬರು ಯಾರನ್ನೋ ಜೊತೆಯಲ್ಲಿ ಒಂದು ಅಲ್ಲ, ಪರಿವಾರ ಜೊತೆಗೆ ಖುಷಿ ಪಡಬೇಕು ಸರಿ, ಆದರೆ ಯಾವಾಗಲೂ ಕೂಡ ಮತ್ತೊಬ್ಬರನ್ನೇ ಆಶಿಸುವುದನ್ನು ಬಿಟ್ಟು, ಯಾಕಂದರೆ ಮೂಲ ನಮಗೆ ಖುಷಿಗೆ ಕಾರಣ ಯೋಗೇಶ್ವರ ಕೃಷ್ಣ ಇದ್ದದ್ರಿಂದ ಆನಂದ. ಹಾಗಾಗಿ ನಾವು ಈ ಪ್ರೆಸೆಂಟ್ ಟೆನ್ಸ್ ಏನಿದೆ ಅದನ್ನು ನಾವು ಭಗವಂತನ ಜೊತೆಗೆ ಆನಂದ ಪಟ್ಟರೆ, ಇದಕ್ಕೆ ಅರ್ಥ ಏನು ಅಂದರೆ, ಹೇಗೆ ಆನಂದ ಪಡುವುದು ಅಂದರೆ, ಅವನ ಬಗ್ಗೆ ಚಿಂತನೆ, ಖುಷಿ ಪಡುವುದು, ಆ ಖುಷಿಯಲ್ಲಿ ಅವನನ್ನು ಸ್ಮರಿಸುವುದು, ಅಥವಾ ಆ ಆನಂದದಲ್ಲಿ ಭಗವಂತ ನಿನ್ನಿಂದ ಅಂತ ಜನ್ಮಾದ್ಯಸೇತಃ ತಂಪರಂ ಧೀಮಹಿ ಅಂತ ಹೇಳೋದು. ಇಷ್ಟನ್ನು ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಆನಂದ. ಏನಂದರೆ, ಹಿಂದೆ ಹುಟ್ಟಿದ್ರ ಬಗ್ಗೆ ಅಥವಾ ಹುಟ್ಟಿನಿಂದ ಆದಂತಹ ನೋವುಗಳ ಬಗ್ಗೆ ಪುನಃ ಇದು ಹೇಗೆ ಅಂದರೆ, ಈ ಸರ್ದಾರ್ಜಿ ಅನ್ನುವನು ಮ್ಯಾಚ್ದು ರೀಪ್ಲೇಗೆ ಬೆಟ್ಟಿಂಗ್ ಕಟ್ಟಿದ್ನಂತೆ, ಹಾಗೆ ಆಗಿಬಿಡುತ್ತೆ ನಮಗೆ. ನಾವು ಹಿಂದಿಂದ ಆಲ್ರೆಡಿ ನೋವು ಅನುಭವಿಸಿದ್ದೇವೆ, ಅದನ್ನು ಎಣಿಸಿಕೊಂಡು ಇನ್ನಷ್ಟು ಈಗ ಪ್ರೆಸೆಂಟ್ ಟೆನ್ಸಲ್ಲೂ ನೋವು ಅನುಭವಿಸೋದು ಯಾಕೆ? ಮುಂದೆ ಏನೋ ಒಂದು ಆಗಲಿಕ್ಕುಂಟು, ಇಷ್ಟು ಸೆಟ್ ಆಫ್ ಇವೆಂಟ್ಸ್ ಆಗಲಿಕ್ಕುಂಟು ಅಂತ ಅದು ಭಗವಂತ ನಿರ್ಮಾಣ ಮಾಡಿರ್ತಾನೆ. ಅದರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆತಂಕ ಪಡೋದು ಯಾಕೆ? ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಭಗವಂತನ ಚಿಂತನೆ ಮಾಡಿಕೊಂಡು ಬಹಳ ಆನಂದದಲ್ಲಿ ಇರೋಣ ಅಂತ ಈ ಒಂದು ಶ್ಲೋಕದ ಚಿಂತನೆ ಅಲ್ಲಿ ಹೇಳಿದ್ದಾರೆ. ಸದಾನಂದೈಕ ದೇಹನು, ಅವನು ನಮಗೂ ಕೂಡ ಈ ರೀತಿಯ ದೇಹವನ್ನು ಕೊಟ್ಟಿದ್ದಾನೆ, ನಮಗೆ ಅನುಭವಿಸ್ಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಅಂದರೆ ನಮಗೆ ಭಗವಂತನ ಹಾಗೆ ಅಂತಲ್ಲ, ಪ್ರತಿಬಿಂಬದ ರೂಪದಲ್ಲಿ ತಕ್ಕ ಮಟ್ಟಿಗೆ ನಮಗೆ ಎಲ್ಲ ರೀತಿಯ ಆನಂದವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಭಗವಂತನಲ್ಲಿ ಹಂಚಿಕೊಂಡು ನಾವು ಆನಂದದಿಂದ ಇರೋಣ ಅಂತ
ಈ ಶ್ಲೋಕದ ಸೂಚನೆ. ಅದನ್ನು ಯಥಾಶಕ್ತಿ ಪ್ರಯತ್ನ ಮಾಡೋಣ, ಇಂದಿನಿಂದಾಗಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀಮಧ್ವೇಶಾರ್ಪಿತ.